ಕಾರಣ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಮಾನ್ವಿ ಪಟ್ಟಣದ ಶಾಸಕರ ಭವನದ ಮುಂದೆ ಗ್ರಾಮ ಲೆಕ್ಕಾಧಿಕಾರಿಗಳು ನಡೆಸುವ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ಬೇಡರ ಸಮಿತಿ ಪದಾಧಿಕಾರಿಗಳು ಬೆಂಬಲ ಸೂಚಿಸಿದರು. ಗ್ರಾಮೀಣ ಭಾಗದಲ್ಲಿ ಸೇವೆ ಸಲ್ಲಿಸಬೇಕಾದರೆ ನಿರ್ದಿಷ್ಟವಾದ ಕಚೇರಿ ಇಲ್ಲದ ಕಾರಣ ಎಲ್ಲೋ ಇರುವ ಕಟ್ಟೆಯ ಮೇಲೆ ಹಾಗೂ ಶಾಲೆಯ ಆವರಣದ ಮುಂದೆ ಕುಳಿತು ಗ್ರಾಮ ಲೆಕ್ಕಾಧಿಕಾರಿಗಳು ಜನರಿಗೆ ಸೌಲಭ್ಯ ನೀಡಬೇಕಾಗಿದೆ. ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಸಿಗಬೇಕಾದ ಎಲ್ಲಾ ಸೌಲಭ್ಯಗಳು ಸಿಕ್ಕರೆ ಕೇಂದ್ರ ಸ್ಥಾನದಲ್ಲಿ ಕುಳಿತು ಕೆಲಸ ಮಾಡಲು ಅನುಕೂಲವಾಗುತ್ತದೆ ಎಂದು ಬೇಡರ ಸಮಿತಿ ರಾಜ್ಯಾಧ್ಯಕ್ಷ ಅಂಬಣ್ಣ ನಾಯ್ಕ ಒತ್ತಾಯಿಸಿದರು. ಕಂದಾಯ ಇಲಾಖೆಯ ಸಚಿವರು ಇನ್ನು ಗಾಢ ನಿದ್ರೆಯಲ್ಲಿದ್ದಾರೆ. ಒಂದು ವೇಳೆ ಗ್ರಾಮ ಆಡಳಿತಾಧಿಕಾರಿಗಳ ಅವರ ಮನವಿಗೆ ಸ್ಪಂದಿಸದಿದ್ದರೆ ನಾವು ನಮ್ಮ ಸಂಘಟನೆಯಿಂದ ಒಂದು ಒಳ್ಳೆಯ ಎಚ್ಚರಿಕೆಯ ಪ್ರತಿಭಟನೆ ಮಾಡಲು ತಯಾರಾಗಿದ್ದೇವೆ. ಹಾಗಾಗಿ ಸ್ವಲ್ಪ ಕರ್ನಾಟಕ ರಾಜ್ಯ ನಮ್ಮ ಮಾನ್ಯ ಕಂದಾಯ ಸಚಿವರು ವಿಚಾರ ಮಾಡಿ ಈ ಒಂದು ನಮ್ಮ ವಿಎಗಳ ಸವಲತ್ತುಗಳನ್ನು ಆದಷ್ಟು ಬೇಗನೆ ವಿಚಾರ ವಿಮರ್ಶೆ ಮಾಡಿ ಅವರಿಗೆ ಕೊಡಬೇಕೆಂದು ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ. ಅಲ್ಲ ಸರ್, ಏನಂತಂದರೆ ಗ್ರಾಮಾಡಳಿತಾಧಿಕಾರಿಗಳು ಕೂಡ ಗ್ರಾಮೀಣ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಸೌಲಭ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಈ ಗ್ರಾಮಾಡಳಿತ ಅಧಿಕಾರಿಗಳು ವಿಎಗಳು ಏನು ಮಾಡ್ತಾರೆ, ಎಲ್ಲೇ ಒಂದು ಚಾವಡಿಯಲ್ಲಿ ಕೂತ್ಕೊಂಡು ಕಟ್ಟೆಯಲ್ಲಿ ಕೂತ್ಕೊಂಡು ಒಂದು ರೀತಿಯಲ್ಲಿ ಶಾಲೆಯಲ್ಲಿ ಕೂತ್ಕೊಂಡು ಸೇವೆ ಮಾಡ್ತಕ್ಕಂಥ ಕೆಲಸ ಕೂಡ ಆಗ್ತದೆ. ಸರ್ಕಾರ ಯಾಕೆ ಕಾಳಜಿ ವಹಿಸ್ತಾ ಇಲ್ಲ? ಸರ್ಕಾರಕ್ಕೆ ಇವರ ಕಾರ್ಯ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಹಳ್ಳಿಗಳಲ್ಲಿ ಏನಾದರೂ ಘಟನೆಯಾದರೆ ಮಳೆ ಬಂದು ಸಿಡ್ಲು ಹೊಡೆದ್ರೆ ಆವಾಗ ರಾತ್ರಿ ಆಗುತ್ತೆ. ಆವಾಗ ಇಲಾಖೆಗಳಿಂದ ವಿಎಗಳೇ ಜಲ್ದಿ ಹೋಗ್ರಿ ಅಲ್ಲಿ ವಿಚಾರ ಮಾಡಂತ ಹೇಳ್ತಾರೆ. ಆಗ ಈಗ ಗಂಡು ಮಕ್ಕಳಾದರೆ ಹೋಗ್ಬೋದು. ಈಗ ಇತ್ತೀಚೆಗೆ ನಮ್ಮ ಸರ್ಕಾರ ಮಹಿಳೆಯರಿಗೆ ಅವಕಾಶ ಕೊಟ್ಟಿದೆ. ಆ ಹೆಣ್ಮಕ್ಳು ಯಾವ ರೀತಿ ಹೋಗ್ಬೇಕು, ಇವರು ಹೋದರೂ ಕೂಡ ಅಲ್ಲಿ ಅವರಿಗೆ ಸರಿಯಾದ ಒಂದು ಸರ್ಕಾರಿ ಕಚೇರಿ ಇಲ್ಲ, ಸರ್ಕಾರಿ ಕೊಡ್ತಕ್ಕಂಥ ಯಾವುದೇ ಪೀಠೋಪಕರಣಗಳಿಲ್ಲ. ಈಗ ಆಗ್ಬಿಟ್ಟು ಬಂದರೆ ಅವರು ಯಾವ ರೀತಿ ಕೆಲಸ ಮಾಡಬೇಕು? ರಾಜ್ಯ ಗ್ರಾಮಾಧಿಕಾರ ಸಂಘಕ್ಕೆ, ರಾಜ್ಯ ಗ್ರಾಮಾಧಿಕಾರ ಸಂಘಕ್ಕೆ, ರಾಜ್ಯ ಗ್ರಾಮಾಧಿಕಾರ ಸಂಘಕ್ಕೆ ನಮ್ಮ ಬೇಡಿಕೆ ಈಡೇರಲೇಬೇಕು, ನಮ್ಮ ಬೇಡಿಕೆ ಈಡೇರಲೇಬೇಕು, ನಮ್ಮ ಬೇಡಿಕೆ ಈಡೇರಲೇಬೇಕು. ಏನೇ ಬರಲಿ ಏನೇ ಬರಲಿ ಒಗ್ಗಟ್ಟಿರಲಿ. ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಗ್ರಾಮಾಡಳಿತಾಧಿಕಾರ ಸಂಘಕ್ಕೆ ಜಯವಾಗಲಿ, ಗ್ರಾಮಾಡಳಿತಾಧಿಕಾರ ಸಂಘಕ್ಕೆ ಜಯವಾಗಲಿ. ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಗ್ರಾಮಾಡಳಿತ ಅಧಿಕಾರಿಗಳಿಗೆ ನ್ಯಾಯ ಸಿಗಲೇಬೇಕು, ಸಿಗಲೇಬೇಕು, ಸಿಗಲೇಬೇಕು. ಗ್ರಾಮಾಡಳಿತ ಅಧಿಕಾರಿಗಳ ಬೇಡಿಕೆ ಈಡೇರಲೇಬೇಕು, ಈಡೇರಲೇಬೇಕು, ಈಡೇರಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ರಿಗೂ ನಮಸ್ಕಾರ. ನಾನು ಅಂಬಣ್ಣ ನಾಯಕ್ ಅಂತ, ಕರ್ನಾಟಕ ರಾಜ್ಯ ಬೇಡರ ಸಮಿತಿಯ ರಾಜ್ಯಾಧ್ಯಕ್ಷ. ಇವತ್ತೇನೆಂದರೆ ಗ್ರಾಮ ಲೆಕ್ಕಾಧಿಕಾರಿಗಳ ಒಂದು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಶಾಸಕರ ಭವನ ಮುಂದೆ ಮಾನ್ವಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ನಾವು ಕರ್ನಾಟಕ ರಾಜ್ಯ ಬೇಡರ ಸಮಿತಿ ವತಿಯಿಂದ ಅವರಿಗೆ ಬೆಂಬಲ ಸೂಚಿಸಲು ಬಂದಿದ್ದೇವೆ. ಯಾಕಂದರೆ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಇರತಕ್ಕಂಥ ಸಮಸ್ಯೆಗಳು AC ರೂಮ್ನಲ್ಲಿ ಕುಂತು ಕೆಲಸ ಮಾಡುವಂಥ ಅಧಿಕಾರಿಗಳಿಗೆ ಕಾಣೋದಿಲ್ಲ. ಯಾಕಂದರೆ ಅವರು ಪ್ರತಿಯೊಂದು ದಿನ ಸಾರ್ವಜನಿಕರಿಗೆ ತುಂಬ ಹತ್ತಿರವಾಗಿ ಇರತಕ್ಕಂಥ ಕೆಲಸಗಳು ಮಾಡ್ತಕ್ಕಂಥ ಗ್ರಾಮ ಲೆಕ್ಕಾಧಿಕಾರಿಗಳು, ಯಾವುದೇ ಅಧಿಕಾರಿಗಳಾಗಲಿ ಮೇಲೂ ಮೊದಲನೇದಾಗಿ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಟಾರ್ಚರ್ ಕೊಡೋದು. ಉದಾಹರಣೆ ಏನಂದರೆ 2021ರಿಂದ 23ರವರೆಗೆ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳು 328 ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದು ಒಂದು ಸರ್ವೆ ಪ್ರಕಾರ. ಅದರಲ್ಲಿ ಜನರಿಗೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ರಕ್ಷಣೆ ಕೊಡುವಂಥ ಪೊಲೀಸ್ ಇಲಾಖೆಯಲ್ಲಿ 54 ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹಂಗಾಗಿ ಈಗ ಸಾರ್ವಜನಿಕರು ಏನು ಹೇಳ್ತಾರೆ, ಸರ್ಕಾರಿ ನೌಕರಿ ಮಾಡೋರಿಗೆ ತುಂಬ ಸೌಲಭ್ಯಗಳು ಇರ್ತಾವೆ, ಎಲ್ಲ ಅವರಿಗೆ ಬೇಕಾದಷ್ಟು ಸಂಬಳ ಇರ್ತದಂತ ಕೆಲವು ಜನ ಮಾತಾಡ್ಕೊಳ್ತಾರೆ. ಆದರೆ ಗ್ರಾಮಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ನಾವು ನೋಡಿ ಮಟ್ಟಿಗೆ ಯಾವುದೇ ಸೌಕರ್ಯಗಳು ಇರೋದಿಲ್ಲ. ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಗ್ರಾಮ ಲೆಕ್ಕಾಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಭಾಳ ತೊಂದರೆ ಆಗ್ತದೆ. ಯಾಕಂದರೆ ಜನರು ಹೆಂಗಿರ್ತಾರೆ ಅಂದರೆ, ಕೆಲವೊಬ್ಬರು ಕುಡಿದು ಬರ್ತಾರೆ, ಕೆಲವೊಬ್ಬರು ಯಾವುದೋ ವಿಚಾರ ತಲೆಗಿಟ್ಕೊಂಡ್ಬಂದು ಯಾವ ಥರ ಮಾತಾಡ್ಬೇಕಂತ ಗೊತ್ತಾಗೋದಿಲ್ಲ. ಹಂಗಾಗಿ ಸರ್ಕಾರ ಸ್ವಲ್ಪ ಗ್ರಾಮ ಲೆಕ್ಕಾಧಿಕಾರಿಗಳ ಕಡೆ ಗಮನಹರಿಸಿ ಅವರ ಬೇಡಿಕೆಗಳು ಏನಿದ್ದಾವೆ ಅವೆಲ್ಲ ಈಡೇರಿಸಿದರೆ ತುಂಬ ಸಂತೋಷವಾಗ್ತದೆ. ಇಲ್ಲಾಂದರೆ ನಾವು ಕರ್ನಾಟಕ ರಾಜ್ಯ ಬೇಡರ ಸಮಿತಿ ವತಿಯಿಂದ ಆ ಗ್ರಾಮ ಲೆಕ್ಕಾಧಿಕಾರಿಗಳ ಪರವಾಗಿ ನಾವೊಂದು ಸರ್ಕಾರದ ವಿರುದ್ಧ ಒಂದು ಉಗ್ರ ಹೋರಾಟವನ್ನು ಹಾಕಿಕೊಳ್ಳುತ್ತೇವೆ ಅಂತೇಳಿ ಎಚ್ಚರ ಮಾಡ್ತಾ ಇದ್ದೇವೆ.